ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಏನು NH ಇದೆಯಲ್ಲ, ಜಸ್ಟ್ ಒಂದು ವಾಕಬಲ್ ಡಿಸ್ಟೆನ್ಸ್, ರೈಲ್ವೆ ಟ್ರ್ಯಾಕ್ ಎಲ್ಲ ದಾಟಿ ಬಂದರೆ ವಾಕಬಲ್ ಡಿಸ್ಟೆನ್ಸ್ ಇದು. ಈ ರಸ್ತೆ ಬಂದು ಸರ್ಕಾರಿ ರಸ್ತೆ, ಮಾರಾಟಕ್ಕಿರುವಂಥದ್ದು ಈ ಪ್ರಾಪರ್ಟಿ. ಏನು ಕಬ್ಬು ಹಾಕಿದಾರಲ್ಲ, ಇದು ಮಾರಾಟಕ್ಕಿರುವಂಥ ಲ್ಯಾಂಡ್ ಇದು. ಇದು ಸರ್ಕಾರಿ ರಸ್ತೆ. ಇದು ಈ ಪ್ರಾಪರ್ಟಿ ಬಂದು ನಾರ್ತ್ ಫೇಸಲ್ಲಿದೆ. ಈ ಲ್ಯಾಂಡ್ಗೆ 2-3 ಕಡೆ ರಸ್ತೆ ಇದೆ. ಇದು ಟೋಟಲ್ ಬಂದು 5 ಎಕರೆ 2 ಕುಂಟೆ. ಇಲ್ಲಿ ಹೋಗ್ತಾ ಇದ್ದಾರಲ್ಲ, ಇಲ್ಲಿಂದ ಈ ಕಡೆಗೆ ಇದೇ ಜಾಗ. ಇದರಲ್ಲಿ ಒಂದು 50 ತೆಂಗಿನ ಮರನೂ ಕೂಡ ಬರುತ್ತೆ ನೋಡಿ. ಸಾಯಿಲ್ ಇದೇ ರೀತಿ ರೆಡ್ ಸಾಯಿಲ್, ಇದು ಪ್ಯೂರ್ ರೆಡ್ ಸಾಯಿಲ್. ಇದು NHಗೆ 1 ಕಿಲೋಮೀಟ್ರ್. ಇದು 1 ಕಿಲೋಮೀಟ್ರ್ ಆಗೋಲ್ಲ. ನಂಜನಗೂಡು ಟು ಚಾಮರಾಜನಗರ ಹೋಗೋ NH ಇದೆಯಲ್ಲ, ಆ NHಯಿಂದ 1 ಕಿಲೋಮೀಟ್ರ್ ಈ ಒಂದು ಸ್ಪಾಟಿಗೆ. 5 ಎಕರೆ 2 ಕುಂಟೆ ಇದೆ. 2 ಬೋರ್ವೆಲ್ಲು ಕೂಡ ಇದೆ. ವಿಲೇಜ್ಗೆ ಅಟ್ಯಾಚ್ ಇದೆ. ಇದು ನೋಡಿ ರಸ್ತೆ ಸರ್ಕಾರಿ ರಸ್ತೆ, ಇದು ಕೂಡ ದೊಡ್ಡ ರಸ್ತೆನೇ. ನಾವೇನು ಹೋಗ್ತಾ ಇದೀವಲ್ಲ, ಇದರಿಂದ ಬಲಗಡೆಗೆ ಸೊ ಕಂಪ್ಲೀಟ್ ಕಬ್ಬಿದೆ. ಈ ಕಡೆ ಇದೇ ಮಾರಾಟಕ್ಕಿರೋಂತಹ ಲ್ಯಾಂಡ್ ಇದು. ನೋಡಿ, ಸೆಂಟ್ರಲ್ಲಿ ಟೀಕ್ಸ್ ಎಲ್ಲ ಹಾಕಿದ್ದಾರೆ. ಒಂದು 40 ಚಿಲ್ಲರೆ ತೆಂಗಿನ ಮರನೂ ಕೂಡ ಇದೆ. ಅಲ್ಲಿ ಕಾಣ್ತಿರೋದು ರೈಲ್ವೆ ಟ್ರ್ಯಾಕ್. ಅದು ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ ರೈಲ್ವೆ ಟ್ರ್ಯಾಕ್. ಅದು ಅದ್ರ ಪಕ್ಕದಲ್ಲಿ NH ಇದೆ. ಸೊ ನಾವು ಬಳಸ್ಕೊಂಡು ಬರೋದ್ರಿಂದ 1 ಕಿಲೋಮೀಟ್ರ್ ಆಗುತ್ತೆ NHಯಿಂದ. ವಿಲೇಜ್ಗೆ ಅಟ್ಯಾಚ್ ಆಗಿದೆ ನೋಡಿ. ಈ ಬಾಟು ಎಂಡ್ ಆಗುತ್ತಿದ್ದು. ಸೊ ಈ ಹಲಸಿನ ಮರ ಇದೆಯಲ್ಲ, ಇದು ಪಕ್ಕದ ಲ್ಯಾಂಡಲ್ಲಿದೆ. ಸೊ ತೊಗೊಂಡವರು ನೀವು ಕೂಡ ಇದೇ ಥರದ ಒಂದು ಮರ ಹಾಕೊಳ್ಳಿ. ಯಾಕೆಂದರೆ ಈ ಲ್ಯಾಂಡ್ ನೋಡೋಕ್ಕೆ ಬಂದರೆ ಬಾಯಿ ಬರುತ್ತೆ. ಸೊ ಟೋಟಲ್ ಇದು 5 ಎಕರೆ 2 ಕುಂಟೆ ಜನರಲ್ ಪ್ರಾಪರ್ಟಿ. ಅರ್ಧ ಹೂವು ಹಾಕಿದ್ದಾರೆ, ಅರ್ಧ ಕಬ್ಬು ಹಾಕಿದ್ದಾರೆ. ಇದು ಮೈಸೂರು ಏರ್ಪೋರ್ಟಿಂದ 31 ಕಿಲೋಮೀಟ್ರ್ ಆಗುತ್ತೆ. 31 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ 1 ಕಿಲೋಮೀಟರ್ಸ್ ಫ್ರಮ್ NH, 15 ಕಿಲೋಮೀಟರ್ಸ್ ಫ್ರಮ್ ನಂಜನಗೂಡು. ಇದು ನಂಜನಗೂಡು ರಿಜಿಸ್ಟ್ರೇಷನ್ಗೆ ಬರುತ್ತೆ. 65 ಲಕ್ಷ ಒಂದು ಎಕರೆಗೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಈ ಪ್ರಾಪರ್ಟಿ ಬಂದು ಫ್ಯೂಚರ್ ಇದು ಲೇಔಟ್ಗೆ ಆಗುತ್ತಿದ್ದು. ಇದಕ್ಕೆ 3 ಕಡೆಯಿಂದ ರಸ್ತೆ ಇದೆ. ಒಂದು ಈಗಾಗಲೇ ನಾನು ರಸ್ತೆ ಮನೆ ಆ ಕಡೆ ಈ ಕಡೆ ಮನೆ ಮಧ್ಯೆ ರಸ್ತೆ ಇದೆಯಲ್ಲ, ಆ ಕಡೆಯಿಂದನೂ ಕೂಡ ಒಂದು ರಸ್ತೆ ಇದೆ. ಅದೇ ಥರ ಚಿಕ್ಕ ರಸ್ತೆ ಇನ್ನೊಂದಿದೆ. ಇನ್ನೊಂದು 30 ಅಡಿ ರಸ್ತೆನೂ ಕೂಡ ಒಂದಿದೆ ಇದಕ್ಕೆ. ಸೊ 3 ಕಡೆ ರಸ್ತೆ ಇದೆ. ಸೊ ಎಲ್ಲ ಕಡೆ ಪೈಪ್ಲೈನ್ ಮಾಡಿದ್ದಾರೆ, ಡ್ರಿಪ್ ಹಾಕಿದ್ದಾರೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ, ಈ ಭಾಗ ಮಾತ್ರ ಮೂಲೆಯಲ್ಲಿ ಸ್ವಲ್ಪ ಹೈಟೆನ್ಷನ್ ಹೋಗಿದೆ. ಅದು ಒಂದು ಮೂಲೆಗೆ ಸೇರಿಕೊಳ್ಳುತ್ತೆ. ಅದು ಬಿಟ್ಟರೆ ಬೇರೆ ಏನು ಈ ಕಡೆ ಎಲ್ಲೂ ಕೂಡ ಹೈಟೆನ್ಷನ್ ಬಂದಿಲ್ಲ. ಓಕೆ, ಒನ್ಸ್ ಅಗೈನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.